ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮಂಜು एकच मिनिट जरा आतमध्ये जाऊ नको, साईड मध्ये घ्या. ಆಯ್ತು ಎಲ್ಲರಿಗೆ ನಮಸ್ಕಾರ. ಮೊದಲವಾಗಿ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ವೋಟರ್ಸ್ಗೆ ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅವರು ನನಗೆ ಆರಿಸಿಕೊಂಡ ಬಂದ ಮೇಲೆ 2.25 ವರ್ಷ ಕೆಲಸ ಮಾಡ್ತಾ ಇದ್ದೇನೆ. ನಮ್ದು ಹೈಕಮಾಂಡ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಸುರ್ಜೇವಾಲಾ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ನನ್ನ ಸಚಿವರು, ಜಿಲ್ಲಾ ಸಚಿವರು ಸತೀಶ್ ಜಾರಕಿಹೊಳಿ ಅವರು, ಮೇಡಮ್ ಎಲ್ಲಾರ್ಗೆ ನನ್ಗೆ ಸಪೋರ್ಟ್ ಮಾಡಿ ಈಗ ಒಂದು ಜವಾಬ್ದಾರಿ ನಮ್ಗೆ ನನ್ನ ಮೇಲೆ ಕೊಟ್ಟಿದ್ದಾರೆ. ನಮ್ದು ಬರೀ ಕ್ಷೇತ್ರ ಎಲ್ಲ ಪೂರ್ಣ ಸಿಟಿದು ಡೆವಲಪ್ಮೆಂಟ್ ಮಾಡಿ ಒಂದು ಒಳ್ಳೆ ಸಿಟಿ ಮಾಡ್ಲಿಕ್ಕೆ ನಾವೆಲ್ಲ ಶಾಸಕರು, ಸಚಿವರು ಎಲ್ಲರೂ ಪ್ರಯತ್ನ ಮಾಡ್ತೀವಿ. ನಮ್ದು ಕರ್ತವ್ಯ ಇದೆ. ಬೆಳಗಾಂ ಸಿಟಿ ನಮ್ಗೆ ಬಹಳ ಕೊಟ್ಟಿದೆ. ನನ್ನ ಕರ್ತವ್ಯ ಬೆಳಗಾಂ ಸಿಟಿ ಸಲುವಾಗಿ ನಾವು ಎಲ್ಲಾ ಕೂಡ ಒಕ್ಕಟ್ಟಾಗಿ ನಾವು ಕೆಲಸ ಮಾಡಬೇಕು. ಎಸ್ಪೆಷಲಿ ನಾನು ಜಿಲ್ಲಾ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಮೇಡಮ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅವರಿಬ್ರು ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತು DK ಶಿವಕುಮಾರ್ ಸಾಹೇಬ್ರನ್ನ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಯತೀಂದ್ರ ಸಾಹೇಬ್ರಿಗೂ ಮಂತ್ರಿ ಸ್ಥಾನ ಕೇಳಿದ್ರಿ. ಈ ಬಾರಿ ಮಂತ್ರಿ ಸ್ಥಾನ ಕೇಳಿದ್ರಿ. ಮಂತ್ರಿ ಸ್ಥಾನ ಸ್ವತಃ ಕೇಳಲಿಲ್ಲ. ಅಲ್ಪಸಂಖ್ಯಾತರ ಬೆಲೆ ಅಲ್ವಾ? ಉತ್ತರ ಕರ್ನಾಟಕ ಮಂದಿ ಕೇಳಿದ್ರು ನನ್ನ ಸಲುವಾಗಿ ನಾನು ಅದು ಒಪ್ಕೊಳ್ತೇನೆ. ಯಾರು ಇರ್ಲಿಲ್ಲ, ಹೈಕಮಾಂಡ್ ವಿಚಾರ ಮಾಡಿ
ಸೀನಿಯರ್ಸ್ ಅಂತ ಬ್ಯಾಂಗ್ಳೂರ್ನಲ್ಲೇ ಅವ್ರಿಗೆ ಕೊಟ್ಟಿದ್ದಾರೆ. ಅದನ್ನ ಸಂತೋಷ ಇದೆ. ಸರಿ, ಏನಿಲ್ಲ ಈಗ ಕೂಡ ಅನ್ನುವಂಥದ್ದು ಯಾರು ಅತೃಪ್ತಿ ಇದಾರಲ್ಲ ಅವ್ರ ಸಮಾಧಾನ ಮಾಡಕ್ಕೆ. ನಾನು ಯಾಕಂದ್ರೆ ಲಾಸ್ಟ್ ಟೈಮ್ ಲಕ್ಷ್ಮಣರಾವ್ ತಿಂಗಳೆ ಅವರು ಟಿಕೆಟ್ ಕೇಳಿದ್ರು, ಟಿಕೆಟ್ ತಪ್ಪಿದ ತಕ್ಷಣ ಅವ್ರಿಗೆ ಇದು ಮಾಡಿದ್ರು. ಇದು ಮಾಡ್ತಾ ಇದ್ರಿ. ನಾನು ಏನ್ ಅತೃಪ್ತ ಆಗ್ಲಿಲ್ಲ, ಯಾರ ಮುಂದೆ ನಾ ಹೇಳಲಿಲ್ಲ, ಪ್ರೆಸ್ ಮುಂದೆ ನಾ ಹೇಳಲಿಲ್ಲ. ಯಾವಾಗ ಏನು ಹೇಳಿದ್ದೆ ಆ ವೇಳೆಗೇನು ಹೈಕಮಾಂಡ್ ವಿಚಾರ ಮಾಡಿ ಅವ್ರು ಏನ್ ಮಾಡ್ತಾರೆ ಅದು ಮಾಡ್ತಾರೆ. ಕೊಟ್ಟಿದ್ದಂದ್ರೆ ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ. ಅಲ್ಲ ಬೆಂಗಳೂರು ಬಿಟ್ರೆ ಬೆಳಗಾವಿನ ದೊಡ್ಡ ಜಿಲ್ಲೆ. ಆ ರಾಜಧಾನಿ ಇದೆ, 2ನೇ ರಾಜಧಾನಿ. ಅಲ್ಲಿ 6, 7 ಕೊಡ್ತಾರೆ, ಇಲ್ಲಿ 1, 3 ಕೊಡಕ್ ಆಗೋದಿಲ್ವಾ ಸಚಿವ ಸ್ಥಾನ? ಯಾಕೆ ಕೇಳ್ಬಾರ್ದು ನೀವು ಅಂತ? ನೀವು ಕೇಳಿದಕ್ಕಂತಂದ್ರೆ ನಾಳೆ ಒಂದಕ್ಕೆ ಬಂದು ನಿಲ್ತಾರೆ. ಈಗ ಇನ್ನೊಂದು ಕೊಡ್ತಾರೋ ಮೇಡಮ್ ಅದಾರು ಜಿಲ್ಲಾ ನಮ್ಮಲ್ಲಿ ಇನ್ನೊಂದು ಕೊಡಿ, ಅದನ್ನ ನಾವು ಹೇಳಿದ್ದೇವೆ. ಮೊಬೈಲ್ ಕೋಟಾದಲ್ಲಿ ಇದೆ, ನಮ್ ಜಿಲ್ಲಾದ ಸೀನಿಯರ್ ಲೀಡರ್ ಇದ್ದಾರೆ. ಅವ್ರು ಕೊಡಿ ಅಂದ್ರೆ ನಾವು ಭೇಟಿ ಮಾಡಿದ್ದೇವೆ, ಕೊಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಫಿರೋಜ್ ಶೇಖ್ ಅವರು ಕೂಡ ಅಧ್ಯಕ್ಷ, ಅದು ಕೊನೆ 2 ವರ್ಷ. ಇನ್ನೂ ಅದೇ ಕೊನೆ 2 ವರ್ಷದಾಗ ನಿಮ್ಮ ಮತ್ತೆ ಕೂಡ ನಮ್ ಸಿಟಿಗೆ ಡೆವಲಪ್ ಮಾಡ್ಲಿಕ್ಕೆ ನಾ ಇಲ್ಲಿಂದ ಬಂದಿದ್ದೀನಿ. ನನ್ ಬರ್ತ್ ಇಲ್ಲೇ ನಮ್ ಸಿಟಿ. ಇದು ಕೊಟ್ಟಿದ್ ಮೇಲೆ ಇತರ ಪಕ್ಷ ಜಾಸ್ತಿ ಇರ್ಬೇಕು ನನ್ಗೆ. ಸರ್, ಈಗ 15-20 ಯಾವುದೇ ರೀತಿಯ ಸಮಾಧಾನ ಇಲ್ಲ. ನಮ್ಗೆ ಏನು ಆ ಸಂಬಂಧ ಇಲ್ಲ. ಅಲ್ಲ, ಈಗ ನಿಮ್ ಕೊಟ್ಟಿದ್ದೇನೆ, ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಹೈಕಮಾಂಡ್ ಧನ್ಯವಾದ. ಸಾಹೇಬ್, ನೀವು ಬೆಳಗಾವಿದು ಉತ್ತರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಶಾಸಕರಾದ್ರೂ ಕೂಡ 5 ಜಿಲ್ಲೆಯ ನಿಮ್ಮ ಸಮುದಾಯದ ಮುಖಂಡರು ಎಲ್ಲರೂ ಬಂದಿದ್ರು. ಅವ್ರಿಗೆ ಈ ನಿರ್ಧಾರ ಬೇಸರ ಆಗಿಲ್ಲ ಏನಂತ ನೀವು ಪಡೆದೇ ಇರೋದು? ಇಲ್ಲ, ಅವ್ರಿಗೆ ಯಾಕಂದ್ರೆ ಅವಾಗ್ಲೇ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಅವ್ರಿಗೆ ಹೇಳಿದ್ದೀನಿ ನಾನು, ಅವರು ಒಪ್ಕೊಂಡಿದ್ದಾರೆ. ಬ್ಯಾಂಗ್ಳೂರ್ ಸೈಡ್ ದಲ್ಲಿ ಸೀನಿಯರ್ಸ್ ಶಾಸಕರು ಅದಾರು, ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಭೇಟಿಯಾಗಿ ಕಾಂಗ್ರೆಚುಲೇಷನ್ ಮಾಡಿ ಬಂದಿದ್ವಿ. ಸರ್ಕಾರ ರಚನೆ ಆಗಿದ್ದು ಬೆಂಗಳೂರು ಸೈಡ್ ಶಾಸಕರು ನೋಡಿಲ್ಲ ಸರ್. ಉತ್ತರ ಕರ್ನಾಟಕದಾಗ ಇರೋ ಲಿಂಗಾಯತರು, ಅಲ್ಪಸಂಖ್ಯಾತರ ಶಾಸಕರು ಸರ್ಕಾರ ರಚನೆ ಆಗಿದೆ. ಬಿಜೆಪಿ ಅತಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಕೊಂಡ್ ಬಂದಿದ್ದಾರೆ. ಈಗ ಪಾರ್ಟಿ ಕೌಂಟ್ ಕೊಡ್ಲಿಕ್ಕೆ ಬರೀ 34 ಸ್ಥಾನ ಇದೆ. ಯಾರ್ಯಾರು ಕೊಡುದು, ಏನೇನು ಕೊಡುದು ಅದೆಲ್ಲ ವಿಚಾರ ಮಾಡಿ ಹೈಕಮಾಂಡ್ ಕೊಡ್ತಾರೆ. ಮುಂದಿದೆ ಮುಂದೆ. ಈಗ ಕೂಡ ಅಧ್ಯಕ್ಷರಾಗಿದ್ರೆ ಏನ್ ಚಾಲೆಂಜ್ ಇದೆ ಸರ್? ಈಗ ಕಲಬುರಗಿ ಲೇಔಟ್ ಇದು ಆಗ್ಲೇ ಅಲ್ಲ 20 ವರ್ಷದಿಂದ. ನಂದು ಮುಖ್ಯ ಒಂದು 4-5 ಪಾಯಿಂಟ್ ಇದೆ. ಒಂದ್ ನಮ್ದು ಎಲ್ಲ ಸಿಟಿದು ಮತ್ತು ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸ್ ಅವರು ಇಂಜಿನಿಯರಿಂಗ್ ಮಾಡಿ, ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿ ಎಲ್ಲ ಹೊರಗೆ ಹೋಗ್ತಾ ಇದ್ದಾರೆ. ಬ್ಯಾಂಗ್ಳೂರ್ಗೆ, ಪೂನಾಗೆ, ಹೈದರಾಬಾದ್ಗೆ, ಮುಂಬೈಗೆ ಹೊರಗೆ. ಇಲ್ಲೇ ಒಂದು IT ಪಾರ್ಕ್ ಮಾಡೋದು ಒಂದು ವಿಚಾರ ಇಟ್ಟಿದ್ದೇನೆ. ನಾ ಎಲ್ಲರಿಗೂ ತಗೊಂಡು ಅದೊಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೆಕೆಂಡ್, ಕಲಬುರಗಿ ಲೇಔಟ್ ಟೆಂಡರ್ ಆಗಿದೆ, ಪ್ರಾರಂಭ ಆಗಿದೆ, ಮಾಡಿಸಲು ಬಿದ್ದೈತಿ. ಅದು ನಾವು ಆಗ್ಬೋದು 1 ವರ್ಷ ಅದು ಕಂಪ್ಲೀಟ್ ಆಗ್ತೈತಿ. ಒಂದು ಹಾಸ್ಪಿಟಲ್ ಬೇಡಿಕೆ ಇಟ್ಟಿದ್ದೀವಿ ಬುಡಾದಲ್ಲಿ, ಅದು ಸ್ಯಾಂಕ್ಷನ್ ಮಾಡ್ಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಮಾಡಿ ತಗೊಂಡು ಬರ್ತೀವಿ. ಮತ್ತೊಂದು ಸ್ಪೆಷಲಿ ನಮ್ ಸಿಸ್ಟರ್ಗೆ, ಗರ್ಲ್ಸ್ಗೆ ಸ್ಪೆಷಲ್ ಜಿಮ್ಸ್ ಇಲ್ಲ. ಗೋಡಾದಿಂದ 3 ಕ್ಷೇತ್ರದಲ್ಲಿ ಒಂದು ಪಿಂಕ್ ಜಿಮ್ ಅಂದ್ರೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡೋದು. ಸ್ಪೆಷಲಿ ಫಾರ್ ಲೇಡೀಸ್ ಅದ್ ಪ್ರಯತ್ನ. ಸರ್, ಇವಾಗ ಗೂಡಾ ಕ್ಷೇತ್ರಗಳಲ್ಲಿ ಈಗ ಅಕ್ರಮವಾಗಿ ಲೇಔಟ್ಗಳು ಅಂತ ಅದಾವ. ಅದ್ರ ಕಡೆ ತಮ್ಮದು ಏನ್ ನಿರೀಕ್ಷೆ ಇದೆ? ಯಾವ ರೀತಿ ತಾವು ಒಂದು ಕಾರ್ಯಕ್ರಮ? ಈಗ ಎಲ್ಲ ಚಿಂದೆ ಸಾಹೇಬ್ ಅವಳೇನು ಜಿಲ್ಲಾ ಸಚಿವರು ಮತ್ತು ಮೇಡಮ್ ನಾವು ಹೇಳಿದ್ದೇವೆ, ಇಲ್ಲಿಗಲ್ ಲೇಔಟ್ಸ್ ಪರವಾನಗಿ ಕೋಡ್ ಮಾಡಿ, ಯಾರು ಮಾಡಿದಂದ್ರೆ ಅದು ಡೆಮಾಲಿಷನ್ ಮಾಡಿ. ಯಾಕೆ ಬರೇ ಸರ್ಕಾರಕ್ಕೆ ತೊಂದರೆ ಆಗುದಿಲ್ಲ, ಯಾರು ತಗೊಳ್ತಾರೋ ಅವ್ರಿಗೆ ತೊಂದರೆ ಆಗ್ತೈತಿ. ರೋಡ್ ಇರುವುದಿಲ್ಲ, ಗಟರ್ ಇರುವುದಿಲ್ಲ, ಇಲ್ಲಿಗಲಿ ಏನಾಗ್ತಾ ಇದೆ ಅದು ಬಂದ್ ಮಾಡ್ಲಿಕ್ಕೆ ನಾವು ಈಗ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಆಗಿದೆ. ಖಾಲಿ ಹೋದಂತ ಸ್ಥಾನಗಳಲ್ಲಿ ಮಹಿಳೆಯರು ಕೊಡಬೇಕು ಅಂತ ಇವತ್ತು ಚರ್ಚೆ ಇದೆ. CM ಡೆಲ್ಲಿಗೆ ಹೋಗಿದ್ದಾರೆ. ನಮ್ಗೆ ಏನಾದ್ರು ನಿರೀಕ್ಷೆ ಇದೆಯಲ್ಲ? ಮೊದಲನೇದಾಗಿ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಸಹೋದರರಿಗೆ
ನಮಸ್ಕಾರಗಳನ್ನ ಹೇಳ್ತಾ ಶಾಸಕರು ಸಹೋದರರಾದಂತ ರಾಜು ಸೇಠ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸಿ. ಯಾಕಂತಂದ್ರೆ ನಾವೆಲ್ಲರೂ ಒಂದ್ ತಿಂಗಳ ಹಿಂದನೆ ಮಾತಾಡ್ಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಬೇಕು ಅಂತ ನಾವೆಲ್ಲರೂ ಒಗ್ಗಟ್ಟಾಗಿನೇ ಇಡೀ ಜಿಲ್ಲೆಯ ಎಲ್ಲ ಪ್ರಮುಖರು ಮತ್ತು ನಾವು ಸತೀಶನ ಹೇಳಿ ಅವಾಗ ಸಿಎಂ ಸಾಹೇಬ್ರು ಕೂಡ ಒಪ್ಕೊಂಡು ರಾಜು ಸೇಠ್ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ ಅವ್ರು ಏನೇನು ಮಾಡ್ಬೇಕು ಅಂತ ತಮ್ಮ ಮುಂದೆ ಹೇಳಿದ್ದಾರೆ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಮತ್ತು ಅವ್ರಿಗೆ ಸಂಪೂರ್ಣವಾದಂತ ಸಹಕಾರ ನಾನಾಗ್ಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಮತ್ತು ಮಾಜಿ ಅಧ್ಯಕ್ಷರಾಗ್ಲಿ ನಾವು ಕೊಡ್ತೀವಿ ಅಂತ ಹೇಳ್ತಾ, ತಾವು ನನ್ನ ಒಂದು ಪ್ರಶ್ನೆ ಕೇಳಿದ್ರಿ. ನಾನು ಮಂತ್ರಿ ಮಂಡಳ ರಚನೆ ಆಗುವ ಮೊದಲನೇ ದಿನದಿಂದಲೂ ಕೂಡ ಇಲ್ಲಿಯವರೆಗೆ 3 ವರ್ಷ ನನಗೆ ಅವಕಾಶ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಪಕ್ಷ ಅವಕಾಶ ಕೊಟ್ರೆ ಕೆಲಸ ಮಾಡ್ತೀನಿ, ಕೊಡ್ಲಿಲ್ಲ ಅಂತಂದ್ರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತೀನಂತ ಅವತ್ತಿಂದ ಹಿಡ್ಕೊಂಡು ಇದು ಒಂದೇ ಉತ್ತರವನ್ನ ನಾನು ಕೊಡ್ತೀನಿ. ಮೇಡಮ್, ಈಗ ಅಗತ್ಯ ಇದ್ದು ನೋಡಿದ್ರೆ ಸೊ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಿಎಂ ಆಗೋ ಮಟ್ಟಿಗೂ ಕೂಡ ತಮ್ಮ ಅಭಿಮಾನಿಗಳು ಹೇಳ್ತಾ ಇದ್ರು. ಸೊ ಈ ಬಾರಿ ಸ್ಥಾನಕ್ಕಾಗಿ ಯಾಕೆ ಅಷ್ಟೊಂದು ಇದಾಯ್ತು? ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ಆಯ್ತು. ಇಲ್ಲ ನೋಡ್ರಿ, ರಾಜಕಾರಣದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಅನ್ಸರ್ಟನ್. ಮತ್ತು ಹೈಕಮಾಂಡ್ ಬಹಳಷ್ಟು ಅಳದು ತೂಗಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಹೈಕಮಾಂಡ್ ವಿರುದ್ಧ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ಸೊ ರಾಜಕಾರಣಿಗಳ ಜೀವನದಲ್ಲಿ ಒಮ್ಮೆ ಇಂಥ ಸಂದರ್ಭ ಬರುತ್ತೆ, ಅದನ್ನ ಮೆಟ್ಟಿ ನಿಲ್ಲೋದೇ ಒಂದು ನಾಯಕತ್ವದ ಗುಣ ಅಂತ ನಾನು ಹೇಳ್ತೀನಿ. ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಯಾರೇ ಇರ್ಲಿ ಮಹಿಳೆಯರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕಂತ ನಾನು ಕೂಡ. ಯಾಕಂದ್ರೆ ನೀವು ಈ ಹಿಂದೆ ಸಂಪುಟದಲ್ಲಿ ಕೆಲಸ ಮಾಡಿದಿರಿ, ಸೊ ಅನುಭವಿಸ್ತಿದ್ದೀರಿ. ಅದ್ರ ಜೊತೆಗೆ ಇಷ್ಟೊಂದು ತಡ ಯಾಕೆ? ಮಹಿಳೆಯರ ಬಗ್ಗೆ ಸಾಕಷ್ಟು ನೀವು ಯೋಜನೆಗಳು ತಂದು ಕೊಟ್ಟವ್ರು. ನೀವು ಈಗಾಗ್ಲೇ ನಾವ್ ಈಗಾಗ್ಲೇ ಉಪಸಭಾಪತಿ ಎಲ್ಲ ಮಾಡಿದೀವಿ. ಮಹಿಳೆಯರಿಗೆ ನ್ಯಾಯ ಕೊಡ್ಬೇಕು ಅಂತಾನೆ ಅವೆಲ್ಲರೂ ಗೊತ್ತು. ಏನೋ ಒಂದ್ ಆಗಿದೆ ಕರ್ನಾಟಕದಲ್ಲಿ, ಆಗಿದೆ, ಅದನ್ನ ನಾನು ಒಪ್ಕೊಳ್ತೀನಿ. ಆಗಿಲ್ಲ ಅಂತ ನಾನು ಆತರ ವ್ಯತಿರಿಕ್ತವಾಗಿ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ನೀವು ನಮ್ಮ ಸರ್ಕಾರಗಳು ಎಲ್ಲೆಲ್ಲಿದಾವೆ, ಜಾರ್ಖಂಡ್ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, 3-4 ಜನ ಮಹಿಳೆಯರಿಗೆ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಏನೋ ಒಂದು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಆಗಿದೆ, ಬೇರೆ 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 ರೀತಿಯಾದಂತ ಲೆಕ್ಕಾಚಾರದಲ್ಲಿ ಆಗಿದೆ. ಬಟ್ ನಿನ್ನೆ ನಾನು ನೋಡ್ದೆ, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ನಾನು ನೋಡ್ದೆ, ಆದಷ್ಟು ಶೀಘ್ರದಲ್ಲಿನೇ ಮಹಿಳೆಯನ್ನು ತಗೊಳ್ತೀನಿ ಅಂತ ಹೇಳಿದೆ. ನಾನು ಹೈಕಮಾಂಡ್ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರಶ್ನೆ ಮಾಡಕ್ ಬರುದಿಲ್ಲ ಅಂತೀರಿ, ಅದ್ರ ಒಂದ್ ಮಾನದಂಡ ಬೇಕು. ಈಗ ನೀವು ಸಾಮಾನ್ಯ ಕಾರ್ಯಕರ್ತೆಯಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, ಮಹಿಳಾ ರಾಜ್ಯ ಅಧ್ಯಕ್ಷೆಯಾಗಿ, ಶಾಸಕರಾಗಿ ಸಂಸದಿಗೆ ಒಂದ್ಸಾರಿ ನಿಂತು ಸೋತು ಇಷ್ಟೆಲ್ಲ ಸಂಘರ್ಷ ಮಾಡಿದ್ಮೇಲೆ ಮತ್ತೆ ಯಾವ ಮಾನದಂಡ ಬೇಕು? ಮಾನದಂಡ ಅಂತ ಹೇಳ್ತಾ ಇಲ್ಲ ನಾನು. ಪ್ರಾದೇಶಿಕವಾಗಿ ನೋಡ್ತಾರೆ, ಜಾತಿವಾರು ನೋಡ್ತಾರೆ, ನೀವ್ ಹೇಳ್ದಾಗೆ ಅನುಭವ ನೋಡ್ತಾರೆ, ಪಕ್ಷ ಸೇವೆಯನ್ನು ಕೂಡ ನೋಡ್ತಾರೆ. ಬಟ್ ಯಾವ ಮಾನದಂಡ ಅಂತ ಈ ಹಿಂದದೇ ಮಾನದಂಡದಿಂದ ನನಗೆ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. 3 ವರ್ಷ ನನ್ಗೆ ಕೊಟ್ಟಂತ ಅವಕಾಶದಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸ ನನ್ನ ಡಿಪಾರ್ಟ್ಮೆಂಟ್ ನಲ್ಲಿ ಮಾಡಿದೀನಿ. ಸೊ ಹೈಕಮಾಂಡ್ ಅವರು ಬೇರೆಯವ್ರಿಗೆ ಅವಕಾಶ ಕೊಡ್ತೀನಿ ಅಂತಂದ್ರು ಕೂಡ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ನನಗೆ 3 ವರ್ಷ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದೇನೆ. ನಾನು ಯಾರನ್ನು ಕೇಳಿಲ್ಲ. ಮೇಡಮ್, ಈಗ ಅಗತ್ಯ ಮತ್ತು ಸಾಮರ್ಥ್ಯ ಎರಡೂ ಯಾಕೆ ವಿಳಂಬ ಆಗ್ತಾ ಇದೆ? ಹಾಗಲ್ಲ, ಇಲ್ಲಿ ವಿಳಂಬದ ಪ್ರಶ್ನೆ ಬರೋದಿಲ್ಲ. ಇರೋ 34 ಸೀಟ್ ನಲ್ಲಿ, ಮೊದಲ ಪಟ್ಟಿಯಲ್ಲಿ ಇರೋ 34 ಸೀಟ್ ನಲ್ಲಿ ನಾನೇ ಬಹಳಷ್ಟು ಅನುಭವ ನನಗೆ ಇದೆ, ನಾನೇ ಇದ್ದೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಪ್ರತಿಯೊಬ್ಬರನ್ನು ಕೂಡ ಸಮಾಧಾನ ಮಾಡ್ಬೇಕಾಗುತ್ತೆ.
ಸಿಎಂ ಅವರೇ ಇದಾರೆ ಬಿಡಿ, ಎದಕ್ಕೆ ಬೇಕು ಅಷ್ಟೊಂದ್ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಸಿಎಂ ಅವ್ರಿಗೆ ನಾವು ಶಕ್ತಿಯನ್ನ ತುಂಬುವಂತ ಕೆಲಸ ನಾವು ಮಾಡ್ತೀವಿ. ರಾಜ್ಯದ ಕೆಲವೊಂದಿಷ್ಟು ಭಾಗದಲ್ಲಿ ನೀವು ಜನರನ್ನ ಸೆಳೆಯುವಂತದ್ದು ಇವತ್ತು ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ, ಇನ್ ಮುಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬರೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಆಗ್ಲಿ ಅಥವಾ ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ. ಈ ಮುಂಚೆ ಹೇಗೆ ರಾಜ್ಯ ವ್ಯಾಪಿ ನನ್ನ ಪ್ರವಾಸ ಇರ್ತಾ ಇತ್ತು, ರಾಜ್ಯ ವ್ಯಾಪಿ ಯಾವ ರೀತಿ ಕಾರ್ಯಕ್ರಮಗಳು ಪಕ್ಷದ ಸಂಘಟನೆಯಲ್ಲಿ ಭಾಗವಹಿಸ್ತಾ ಇತ್ತು, ಇನ್ನು ಮುಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇ ರೀತಿ ರಾಜ್ಯ ವ್ಯಾಪಿಯಾಗಿ ಪ್ರವಾಸವನ್ನ ಕೂಡ ಮಾಡ್ತೀನಿ. ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಪಕ್ಷದ ಜವಾಬ್ದಾರಿ ಸಂಘಟನೆ ಜವಾಬ್ದಾರಿ ನೀವ್ ಏನ್ ಕೇಳಿದ್ರು ಕೂಡ ನಾನ್ ಪಕ್ಷದ ಶಿಸ್ತಿನ ಸಿಪಾಯಿ. ಅವ್ರು ಏನ್ ಜವಾಬ್ದಾರಿ ಕೊಟ್ರು ಮಾಡ್ತೀನಿ, ಆದ್ರೆ ನನ್ಗೆ ಏನು ಕೂಡ ಅದ್ರ ಕಲ್ಪನೆ ಇಲ್ಲ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಮೇಡಮ್, ಇವಾಗ ಸೈಲೆಂಟ್ ಆಗಿದ್ದೀರಿ ಮೇಡಮ್. ಅಂದ್ರೆ ಹಿಂದಕ್ಕೆ ನೀವು ಮಂತ್ರಿ ಬೆಳಗಾವಿ ಬಂದಾಗ ನನ್ನ ಮೌನ ಒಂದು ವೀಕ್ನೆಸ್ ಅಲ್ಲ ಅಂತ ಕೊಟ್ಟಿದ್ರಿ, ಈಗ ಯಾಕೋ ಈ ಸಂದರ್ಭ ಅದಲ್ಲ, 2 ತಿಂಗಳು ಆ ಮಾತನ್ನ ಈಗ ಇದು ಸಂದರ್ಭ ಅಲ್ಲ, ಇದು ಸೂಕ್ತ ಸಂದರ್ಭ ಅಲ್ಲ. ಈಗ ನಾನು ಆ ರೀತಿ ಬಿಟ್ರೆ ಅದು ಡೈರೆಕ್ಟ್ ಆಗಿ ನಾನು ಹೈಕಮಾಂಡ್ಗೆ ನಾಯಕತ್ವಕ್ಕೆ ಮಾತಾಡ್ದಂಗ. ಈ ಸಂದರ್ಭ ಆ ಡೈಲಾಗ್ಗೆ ಸಾಧ್ಯನೇ ಇಲ್ಲ ರೀ ಪಾಪ. ಯಾರು ಇಲ್ಲ, ನಮ್ಮ ಜಿಲ್ಲೆಯವರು ಇಲ್ಲ, ಹೊರಗಡೆಯವರು ಇಲ್ಲ, ಪಕ್ಷದ ಒಳಗಡೆಯವರು ಇಲ್ಲ. ಅನಿವಾರ್ಯತೆ ಪ್ರತಿಯೊಬ್ರು ಕೂಡ ಬಹುಶಃ ನಾನ್ ಮಂತ್ರಿ ಮೊದಲನೇ ಇದ್ರಲ್ಲೋ ಅಥವಾ 2ನೇ ಇದ್ರಲ್ಲೋ ಆಗಿದ್ರೆ ಇಷ್ಟು ಇದನ್ ಮಾಡ್ತಾ ಇರಲ್ಲ. ಪ್ರತಿಯೊಬ್ರು ನಮ್ಮ ಪಕ್ಷದವರು, ವಿರೋಧ ಪಕ್ಷದವರು ಬಂದು ನನಗೆ ಇವತ್ತು ಅವರ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ. ಈಗ ರಾಜ್ಯದ ಇತಿಹಾಸದಲ್ಲಿ ಮೇಡಮ್ ಎಲ್ಲಾ ಆಪ್ತರಿಗೂ ಅವಕಾಶಗಳನ್ನ ಕೊಡ್ತಾರೆ. ಅದೀಗ ಯಡಿಯೂರಪ್ಪನವ್ರು ಬಂದಾಗ ಉಮೇಶ್ ಕತ್ತಿ ಅವ್ರು ಆಗದೇ ಇದ್ರು ಇನ್ನೊಂದ್ಸಲ ಕರ್ಕೊಂಡ್ ಮಾಡಿದ್ರು, ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಕಂಟಿನ್ಯೂ ಮಾಡಿದ್ರು. ಈಗ ನೀವು ಕೂಡ ಆಪ್ತರು ಇದ್ದೀರಿ, ನಿಮ್ನ ಯಾಕೆ ಬಿಟ್ರು ಅಂತ ನಾನು ಎಲ್ಲರಿಗೂ 3 ಜನ ಮಹಿಳಾ ಶಾಸಕರಿದ್ದಾರೆ, 3 ಜನ ಮಹಿಳಾ ಶಾಸಕರ ಹೆಸರು ಕೇಳಿ ಬರ್ತಾರೆ. ಅದು ತಮ್ದು ಕೂಡ ಹೆಸರು. ಆ ಸಾಮರ್ಥ್ಯ ಯಾರಾದ್ರೂ ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ತಮ್ದು. ಅವಕಾಶ ಸಿಕ್ಕಾಗ ಸಾಮರ್ಥ್ಯ ಯಾರ್ದಾದ್ರೂ ಗೊತ್ತಾಗುತ್ತೆ. ನನಗೆ ಅವಕಾಶ ಸಿಕ್ತು, ಸಾಮರ್ಥ್ಯ ತೋರಿಸ್ದೆ. ಇನ್ನೊಬ್ರಿಗೆ ಕೊಟ್ರೆ ಅವ್ರಿಗೆ ನನಗಿನ್ನ ಜಾಸ್ತಿ ಸಾಮರ್ಥ್ಯ ಇದ್ರೆ ಮೇಡಮ್, ನಿಮ್ ಶಿಷ್ಯರಾದಂತ ನೈನಾ ಮುತ್ತಮ್ಮ ಅವ್ರಿಗೂ ಕೂಡ ರಾಜಕೀಯ ಶಿಷ್ಯರಾದಂತ ನೈನಾ ಮುತ್ತಮ್ಮ ಅವರಿಗೂ ಒಂದು ಅವಕಾಶ ಸಿಗ್ಬೇಕು ಅನ್ನೋದೊಂದು ಪಕ್ಷದಲ್ಲಿ ಚರ್ಚೆ ಆಗ್ತದೆ. ಅದು ಏನಾದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇದನ್ನ ಆಗ್ತಾ ಇದೆ? ಖಂಡಿತ ಇಲ್ಲ. ನಾನ್ ನೋಡಿ, ರಾಜಕಾರಣದಲ್ಲಿ ಬಾರದು ಬಪ್ಪದು ತಪ್ಪದು. ರಾಜಕಾರಣದಲ್ಲಿ ನಾಯಕರಿಗೆ ಒಮ್ಮಿಲ್ಲ ಒಮ್ಮೆ ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ತಾಳ್ಮೆಯಿಂದ ಇದ್ದು ಪಕ್ಷದ ಚೌಕಟ್ಟಿನಲ್ಲಿ, ಪಕ್ಷದಲ್ಲಿ ಶಿಸ್ತಿನಿಂದ ಇದ್ರೆ ಖಂಡಿತವಾಗ್ಲು ಆ ಒಂದು ಇದು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾರೆ. 5,000 ಕೋಟಿ ಅಂದ್ರೆ ಎಲ್ಲಿ ಹೋಯ್ತಂತ ಒಂದು ಗಂಭೀರವಾದ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ಹೇಳೋದು, ನೀವೊಬ್ಬ ಕಡಿಮೆ ಆಗಿದ್ ನೋಡಪ್ಪ, ಯಾರ ಆರೋಪ ಸಂಜಯ್ ಪಾಟೀಲ್ ಅವರು ಮಾಜಿ ಶಾಸಕ. ನಾನ್ ಮೊನ್ನೆನೆ ಹೇಳಿದಿನಲ್ಲ, ಎಲ್ಲಾರು ನೀವು ನೋಡಿದಿರಲ್ಲ, 5,000 ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆನೆ ಮಾಡ್ಲಿಲ್ಲ. ಮಾನ್ಯ ಆವತ್ತಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ನಮ್ಗೆ 5,000 ಕೋಟಿ ಬಿಡುಗಡೆನೆ ಮಾಡ್ಲಿಲ್ಲ. ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯನವರು. ಸೊ ನಮ್ಗೆ ಅವರು ದುಡ್ಡನ್ನೇ ಬಿಡುಗಡೆ ಮಾಡ್ಲಿಲ್ಲ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ 5,000 ಕೋಟಿ ಎಲ್ಲಿಂದ ತಕೊಂಡ್ ಬರ್ಲಿ? ಆರೋಪ ಮಾಡ್ತಾ ಇದ್ರು. ಇಲೆಕ್ಷನ್ ಹತ್ರ ಬಂತಲ್ಲ, ನಾನಲ್ಲ, ಅವ್ರಿಗೆ ತಿಳುವಳಿಕೆ ಕಡಿಮೆ, ಅದಕ್ಕೆ ಆರೋಪ. ಈಗ ಹೆಬ್ಬಾಳ್ಕರ್ ಅಂದ್ರೆ ಪವರ್ಫುಲ್, ಹಠಮಾರಿ, ಕೊನೆ ಕ್ಷಣದಲ್ಲಾದ್ರೂ ಮಂತ್ರಿ ಆಗೇ ಬರ್ತಾರೆ ಅಂತ ನಿಮ್ಮ ಅಭಿಮಾನಿಗಳು ಈಗ ನಿರೀಕ್ಷೆಯಲ್ಲಿದ್ದಾರೆ, ನಂಬಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ಬೇಕು? ಆ ನಂಬಿಕೆನ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. सर आप इधर, आपकी जरूरत इधर है. ಮಾಂದೇಶ ಈ ಕಡೆ ಹೊರಗೆ ಬಂದು ಬಿಟ್ಟು ಬಂದ್ಬಿಡ್ರಿ. ಹಾ ಏನ ಸರಿ ಈ ಕಡೆ ಮಾಂದೇಶ್ ಸರ್.